ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ತಿ ಮಿಸ್ ಫ್ಯಾಮಿಲಿ ಬ್ಲಾಗ್ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ರೆಸಿಪಿ ಬಂದುಬಿಟ್ಟು ಮೆಂತೆ ಪಲ್ಯ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಅಂದರೆ ನಾನು 5 ಗಂಟೆಗೆ ಎದ್ದುಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. 4:30ಕ್ಕೆ ಎದ್ದಿದ್ದೀನಿ. ಆದರೆ ಕಸ ಎಲ್ಲ ಹೊಡೆದು ಅಡುಗೆ ಸ್ಟಾರ್ಟ್ ಮಾಡೋಷ್ಟರಲ್ಲಿ 5ಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಹಸ್ಬೆಂಡ್ 6ಕ್ಕೆ ಹೋಗ್ತಾರೆ. ಹಾಗಾಗಿ 1 ಅವರಲ್ಲಿ ಮಾಡಬೇಕು. ಹಾಗಾಗಿ ಇವಾಗ ಫಸ್ಟು ರೆಸಿಪಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ರೈಸ್ ಆಗಿದೆ. ಸ್ವಲ್ಪ ಬೇಗ ಹೋಗ್ತಾಯಿಲ್ಲ ಇವತ್ತು, ಇಲ್ಲದ್ರೆ ಯಾವಾಗಲೂ 5:30ಕ್ಕೆ ಹೋಗ್ತಾಯಿದ್ರು. 6 ಗಂಟೆಗೆ ಹೋಗ್ತಾರಂತೆ ಇವತ್ತು. ಹಾಗೆ ನಿನ್ನೆ ಮತ್ತು ಮೊನ್ನೆ 2 ದಿವಸ ವೀಡಿಯೋ ಬಂದಿಲ್ಲ ಫ್ರೆಂಡ್ಸ್. ಏನಕ್ಕೆ ಬಂದಿಲ್ಲ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ವೀಡಿಯೋ ಬಂದಿಲ್ಲ. ಏನಪ್ಪ ಇವರು ಒಂದು ದಿವಸ ಅಪ್ಲೋಡ್ ಮಾಡಿದ್ರೆ ಇನ್ನೊಂದು ದಿವಸ ಅಪ್ಲೋಡ್ ಮಾಡಲ್ಲ ಅಂತ ನೀವು ಅನ್ಕೋಬಹುದು. ಆದರೆ ಮನೆಯದು ನೋಡಬೇಕಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಪ್ಲೀಸ್ ಅರ್ಥ ಮಾಡಿಕೊಳ್ಳಿ ಅಂತ ನಾನು ನಿಮಗೆ ಕೇಳ್ಕೊತೀನಿ. ಹಾಗೆ ಇನ್ನೊಂದು ಫ್ರೆಂಡ್ಸ್, ಈ ರೆಸಿಪಿ ಬಂದುಬಿಟ್ಟು ಮೊದಲು ಕೂಡ ನಾನು ಅಪ್ಲೋಡ್ ಮಾಡಿದ್ದೆ. ಹಾಗಾಗಿ ಯಾವುದು ನಾನು ಕ್ಲಿಯರಾಗಿ ಅಪ್ಲೋಡ್ ಮಾಡಲ್ಲ. ಯಾವುದು ಮೊದಲು ಅಪ್ಲೋಡ್ ಮಾಡಿರೋದು ನಾನು ಅದು ಕ್ಲಿಯರಾಗಿ ಅಪ್ಲೋಡು ಅಂದರೆ ಶೇರ್ ಮಾಡ್ತಾ ಇರಲ್ಲ. ಆವಾಗವಾಗ ಮಾತು ಮತ್ತು ಬ್ಲಾಗಲ್ಲಿ ಮಿಕ್ಸಿಂಗ್ ಇರಬೇಕಲ್ಲ ಅಂತಂದ್ಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಇದರಲ್ಲಿ ಏನೇನು ಆ್ಯಡ್ ಮಾಡಿದ್ದೀನಿ ಅಂದರೆ ಜೀರಿಗೆ ಮತ್ತು ಸಾಸಿವೆ, ಹಸಿಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಮತ್ತು ಕರಿಬೇವು, ಟೊಮೊಟೊ. ಸ್ವಲ್ಪ ಟೊಮೊಟೊ ಜಲ್ದಿ ಮೆತ್ತಗಾಗಿಬಿಡಲಿ ಅಂತ ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಬೇಗ ಮೆತ್ತಗಾಗಿಬಿಡುತ್ತೆ ಫ್ರೆಂಡ್ಸ್ ಟೊಮೊಟೊದಲ್ಲಿ ನಾವು ಸಾಲ್ಟ್ ಆ್ಯಡ್ ಮಾಡಿಕೊಂಡ್ರೆ. ನೋಡಿ ಇವಾಗ ಒಂದು ಸ್ವಲ್ಪ 2 ನಿಮಿಷ ಬಿಡಬೇಕು ಫ್ರೆಂಡ್ಸ್. ಚೆನ್ನಾಗಿ ಮೆತ್ತಗಾಗಿಬಿಡುತ್ತೆ ಟೊಮೊಟೊ. ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ನಾವು ಬೆಳ್ಳುಳ್ಳಿ ಜಜ್ಕೊಂಡು ಏನು ಆ್ಯಡ್ ಮಾಡ್ತೀವಲ್ಲ ಅದು ಪೂರ್ತಿ ಬಿಡೋಕೆ ಕೊಡುತ್ತೆ ಫ್ರೆಂಡ್ಸ್. ಇವಾಗ ಈ ಟೈಮಲ್ಲಿ ಸ್ವಲ್ಪ ಟರ್ಮರಿ ಆ್ಯಡ್ ಮಾಡಿಕೊಂಡೆ. ಟರ್ಮರಿ ಆ್ಯಡ್ ಮಾಡ್ಕೊಂಡಾದಮೇಲೆ ಇವಾಗ ತೊಳೆದಿಟ್ಟಿರುವಂಥ ಮೆಂತ್ಯ ಸೊಪ್ಪು ಇವಾಗಲೇ ನೋಡಿಕೊಂಡು ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ, ಈ ಥರ ಎಣ್ಣೆ ತೇಲಬೇಕು. ಇವಾಗ ಪೂರ್ತಿ ನಾವು ಸೇರಿಸ್ಕೋಬೇಕು. ಮೆಂತಿ ರೆಸಿಪಿಯನ್ನು ಪೂರ್ತಿ ತೊಳೆದಿಟ್ಟಿದ್ದೀನಲ್ಲ, ಇವಾಗ ಇದೇ ಟೈಮಲ್ಲಿ ಪೂರ್ತಿಯಾಗಿ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಮೊದಲು ಚೆನ್ನಾಗಿದೆ, ಫ್ರೆಶ್ ಇದೆ ಫ್ರೆಂಡ್ಸ್. ಸ್ವಲ್ಪ ಇನ್ನೊಂದು 2 ದಿವಸ ಇಟ್ಟರೆ ವೇಸ್ಟ್ ಆಗುತ್ತೆ ಇದು. ಹಾಗಾಗಿ ನಾನು ಬೇಗನೆ ಮಾಡಿದ್ದೀನಿ. ತಂದು ಮಾರನೇ ದಿವಸಕ್ಕೆ ಮೆಂತಿ ಪಲ್ಯ ಮಾಡಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ. ಇಷ್ಟು ನೋಡಿದ್ರೇ ಇಷ್ಟು ಕಾಣಿಸ್ತಾ ಇದೆ. ಆದರೂ ಚೆನ್ನಾಗಿ ಎಲ್ಲ ಬೆಂದರೆ ಒಂದು ಸ್ವಲ್ಪ ಆಗುತ್ತೆ ಫ್ರೆಂಡ್ಸ್. ಇದು ಹೆಸರು ಬೇಳೆ ಮತ್ತು ಶನಗೆ ಬೇಳೆ ಇದರಲ್ಲಿ ಮಾಡಿಕೊಂಡ್ರೆ ಅಡುಗೆ ಮಾಡಿದ್ರೆ, ಮೆಂತಿ ಪಲ್ಯ ಮಾಡಿದ್ರೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್. ನೋಡಿ ಬೆಂದಾದ ಮೇಲೆ ಎಷ್ಟು ಆಯಿತು ನೋಡಿ ಫ್ರೆಂಡ್ಸ್. ಸ್ವಲ್ಪ ಆಯಿತು ನೋಡಿ. ಆದರೆ ಇದು ನಮಗೆ ಮೈಗೆ ತುಂಬ ಅಂದರೆ ತುಂಬ, ಹೆಲ್ತಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಮೆಂತಿ ಪಲ್ಯ. ಇವಾಗ ಕುದೀತು ಫ್ರೆಂಡ್ಸ್. ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ದೀನಲ್ಲ, ಇವಾಗ ಶನಗೆ ಬೇಳೆ, ತೊಳೆದಿಟ್ಟಿರುವಂಥ ಶನಗೆ ಬೇಳೆ ಆ್ಯಡ್ ಮಾಡಿಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅವು ಶನಗೆ ಬೇಳೆ ಏನಿರುತ್ತಲ್ಲ ಬುಡ ಸ್ವಲ್ಪ ಬುಡ ಕೂಡ್ತಾ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ಏನು ಮಾಡಬೇಕು, ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಕಲರ್ಫುಲ್ಲು. ನಾನು ಫೋನ್ ತೆಳಗಿಟ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್, ಹಾಗಾಗಿ ನಿಮಗೆ ಕಾಣಿಸಿಲ್ಲ ಅದು. ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ. ಇವಾಗ ಒಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ಅನ್ನದ ಜೊತೆ ಮತ್ತು ಅನ್ನ, ಮೊಸರು ಮತ್ತು ಜೋಳದ ರೊಟ್ಟಿ ಇವು ಇರಲೇಬೇಕು ಫ್ರೆಂಡ್ಸ್. ಸೂಪರ್ ಇರುತ್ತೆ. ಕುದಿಲಿಕ್ಕೆ ಬಿಡೋಣ. ಒಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಂಡ್ಬಿಟ್ಟು 1-2 ನಿಮಿಷ ಜಸ್ಟ್ ಇವಾಗ ಮುಚ್ಚಳ ಮುಚ್ಚಬೇಕು. ಏನಕ್ಕಂದರೆ ಹಸಿ ಸ್ಮೆಲ್ ಹೋಗಬೇಕಲ್ಲ ಫ್ರೆಂಡ್ಸ್ ಶನಗೆ ಬೇಳೆದು. ಹಾಗಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ 2 ನಿಮಿಷ ಆಯಿತು. ಇವಾಗ 2 ನಿಮಿಷ ಆದಮೇಲೆ ವಾಟ್ರ್ ಆ್ಯಡ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ನಿಜವಾಗ್ಲೂ ಜೋಳದ ರೊಟ್ಟಿ ಜೊತೆ ಸೂಪರ್ ಇರುತ್ತೆ ಫ್ರೆಂಡ್ಸ್. ತುಂಬ ಜನ ಏನು ಮಾಡ್ತಾರೆ, ಪೂರಿಗೆ ಆ್ಯಡ್ ಮಾಡ್ಕೊತಾರೆ, ಪೂರಿಗೆ ಊಟ ಮಾಡ್ತಾರೆ. ಇದು ಪೂರಿ ಜೊತೆ ಹಚ್ಕೊಂಡು ಊಟ ಮಾಡ್ತಾರೆ. ಆದರೆ ಜೋಳದ ರೊಟ್ಟಿನೇ ಪರ್ಫೆಕ್ಟ್ ಇದಕ್ಕೆ.
ಜೋಳದ ರೊಟ್ಟಿ ಅಥವಾ ಚಪಾತಿ. ಇವಾಗ ಮುಚ್ಚಳ ಮುಚ್ಚಿಬಿಡೋಣ ಫ್ರೆಂಡ್ಸ್. ಇವಾಗ ಒಂದು ಸ್ವಲ್ಪ ವಾಟ್ರ್ ಆ್ಯಡ್ ಮಾಡಿದ್ದೀನಲ್ಲ, ಒಂದೆರಡು ನಿಮಿಷ ಅಲ್ಲ ಅಥವಾ 5 ನಿಮಿಷ, ಮಿನಿಮಮ್ 5 ನಿಮಿಷ ಆದರೂ. ಏನಕ್ಕಂದರೆ ಜಾಸ್ತಿ ಶನಗೆ ಬೇಳೆ ಬೇಯೋಕ್ಕೆ ಬಿಡಬಾರ್ದು ಫ್ರೆಂಡ್ಸ್, ಅದು ಸ್ವಲ್ಪ ಗಟ್ಟಿನೇ ಇರಬೇಕು. ಗ್ಯಾಸ್ ಆಫ್ ಮಾಡಿಬಿಡಬೇಕು. ಇವಾಗ ಪರ್ಫೆಕ್ಟ್ ಆಗಿದೆ ಫ್ರೆಂಡ್ಸ್, ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಈ ಕಡೆ ಬ್ಲ್ಯಾಕ್ ಟೀ ಆಗಿದೆ ನೋಡಿ, ಬ್ಲ್ಯಾಕ್ ಟೀ ಆಗಿದೆ. ಇವಾಗ ಆಯಿತು. ಇನ್ನೊಂದು ಹೇಳಬೇಕು ಫ್ರೆಂಡ್ಸು, ತುಂಬ ಬ್ಯಾಡ್ ನ್ಯೂಸ್ ಇದು. ನಾನು ಮಾಡಿರೋ ಮಿಸ್ಟೇಕಿಂದ ಮಗನಿಗೆ ಫುಲ್ಲು ಅಲರ್ಜಿ ಅನ್ನೋದು ಜಾಸ್ತಿ ಆಗಿದೆ ಅವನಿಗೆ. ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂದರೆ, ಅವನಿಗೆ ಸ್ವಲ್ಪನೇ ರೆಡ್ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ಈ ಥರ ಗಲ್ಲ ಮೇಲೆ, ಹಣೆ ಮೇಲೆ ಕಾಣಿಸ್ತಾ ಇತ್ತು. ನಾನು ಅವತ್ತು ಏನು ಮಾಡಿದ್ದೀನಿ, ಸುಮ್ಮನೆ ಏನೋ ಅಂದರೆ ಅವಾಗ ಏನಾದರೂ ಇವಾಗ ಬರೋದು ಇರು ಅದು ಏನಾದರೂ ಕಚ್ಚಿರಬೇಕು ಅಂತ ಅಂದ್ಬಿಟ್ಟು ನಾನು ಬಿಟ್ಬಿಟ್ಟು ಸ್ಕೂಲಿಗೆ ಕಳಿಸಿದ್ದೀನಿ ಫ್ರೆಂಡ್ಸ್. ಅಲ್ಲಿ ಸ್ಕೂಲಿಗೆ ಕಳಿಸಿದ ಮಾರನೇ ದಿವಸನೇ ಮತ್ತೆ ಇನ್ನೂ ಜಾಸ್ತಿ ಪೂರ್ತಿ ಮೈಯೆಲ್ಲ ಈ ಥರ ಜಾಸ್ತಿನೇ ಆಗಿದೆ ಫ್ರೆಂಡ್ಸ್. ನಾನು ಅವತ್ತೇ ಮನೆಯಲ್ಲಿ ಇಟ್ಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ನಂದರೆ ಈ ಥರ ಮೈಯೆಲ್ಲ ಈ ಥರ ಆಗ್ತಾನೇ ಇರಲಿಲ್ಲ ಫ್ರೆಂಡ್ಸ್. ನನ್ನ ಮಿಸ್ಟೇಕಿಂದ ಮಗನಿಗೆ 1 ದಿವಸ ಬಿಟ್ಟಿದ್ದೆ, ಅದು ಜಾಸ್ತಿ ಆಗಿದೆ. ನಾನು ಯಾವಾಗಲೂ ಮಕ್ಕಳಿಗೆ ಸ್ವಲ್ಪ ಫೀವರ್ ಬಂದ್ರೇ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ. ಇವನಿಗೆ ನಾನು ಇರುವೆ ಏನಾದರೂ ಕಚ್ಚಿರ್ಬೋದು ಅಂತ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಅದು ನೋಡಿದ್ರೆ 1 ದಿವಸ ಗ್ಯಾಪ್ ಬಿಟ್ಟು ನೋಡಿದ್ರೆ ಫುಲ್ ಮೈ ಏನಿರುತ್ತೆ ಗಲ್ಲ ಮೇಲೆ, ಮುಖದ ಮೇಲೆ, ಮೈ ಮೇಲೆ, ಕೈ ಮೇಲೆ, ಕಾಲ ಮೇಲೆ ಪ್ರತಿ ಪ್ಲೇಸಲ್ಲಿ ಕೆಂಪಗಾಗಿ ಈ ಥರ ಗಡ್ಡೆ ಥರ ಆಗಿತ್ತು ಫ್ರೆಂಡ್ಸ್. ಅವನಿಗೆ ಅಲರ್ಜಿಯಿಂದ ಆಗಿದೆ. ಅವನಿಗೆ ನಂದು ಮಿಸ್ಟೇಕ್ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಅವನಿಗೆ 1 ದಿವಸ ಅದೇ ದಿವಸ ನಾನು ಹಾಸ್ಪಿಟಲ್ಗೆ ತೊಗೊಂಡು ಹೋಗ್ತಾಯಿದ್ನಂದರೆ ಈ ಥರ ಆಗ್ತಿರಲಿಲ್ಲ ಅವನಿಗೆ. ನಂದು ಮಿಸ್ಟೇಕಿಂದನೇ ನಾನು ಹೇಳ್ತೀನಿ. ಸ್ವಲ್ಪ ಅದು ಏನಾದರೂ ಇರುವೆ ಕಚ್ಚಿದೆ ಅಂದ್ಕೊಂಡೆ ನಾನು ಸುಮ್ಮನಿದ್ದೆ ಅಷ್ಟೇ. ನನ್ನ ಮಿಸ್ಟೇಕಿಂದನೇ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸ್ವಲ್ಪ ಆದ್ರೂ ಮಕ್ಕಳಿಗೆ ಹಾಸ್ಪಿಟಲ್ಗೆ ತೋರಿಸಿ ಫ್ರೆಂಡ್ಸ್. ಏನಕ್ಕಂದರೆ ಗಾಳಿ ಚೆನ್ನಾಗಿಲ್ಲ, ಹೇಳಲಿಕ್ಕಾಗಲ್ಲ, ಜಾಸ್ತಿ ಆಗುತ್ತೆ. ನನ್ನ ಕಡೆಯಿಂದ ಇದೊಂದು ರಿಕ್ವೆಸ್ಟು, ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಆದ್ರೂ ಹಾಸ್ಪಿಟಲ್ ತೊಗೊಂಡು ಹೋಗಿ. ಅದು ಫೀವರು, ಸರ್ದಿ ಅದು ಬಂದರೆ ಬೇರೆ, ಇದು ಅಲರ್ಜಿ ಬಿಡಬಾರ್ದು ಫ್ರೆಂಡ್ಸ್. ಇದು ತುಂಬ ಡೇಂಜರು. ನಾನು ಮಾರನೇ ದಿವಸ ಅದೇ ದಿವಸ ತೊಗೊಂಡು ಹೋಗ್ತಾಯಿದ್ನಂದರೆ ಆಗ್ತಾ ಇರಲಿಲ್ಲ. ಇವಾಗ ಮಗಳು ಬರ್ತಾಳೆ ಫ್ರೆಂಡ್ಸ್, ಅವಳಿಗೆ ದೋಸೆ ಮಾಡಿಕೊಡ್ತೀನಿ. ದೋಸೆ ಅವಳಿಗೆ ತುಂಬ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಹಾಗಾಗಿ ಮತ್ತೆ ದೋಸೆ ಮಾಡ್ತಾ ಇದ್ದೀನಿ ಅವಳಿಗೆ. ಇವಾಗ ದೋಸೆ ಮತ್ತು ಆಲ್ರೆಡಿ ಚಟ್ನಿ ಮಾಡಿದ್ದೀನಿ. ಇವಾಗ ದೋಸೆ ರೆಡಿ ಆಗ್ತಾಯಿದೆ. ಅವಳು ಒಂದು ಸೈಡ್ ಊಟ ಮಾಡ್ತಾಯಿದ್ದಾಳೆ. 4 ಗಂಟೆಗೆ ದೋಸೆ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಅವಳು ಸ್ಕೂಲಿಂದ ಬರ್ತಾಳಲ್ಲ, ಆವಾಗ 2 ದೋಸೆ ಮಾಡಿಕೊಟ್ಟಿದ್ದೀನಿ. ಮತ್ತು ದೋಸೆ ತಿಂದು ಟ್ಯೂಷನ್ಗೆ ಹೋಗ್ತಾಳೆ ಅವಳು. 4:30ರಿಂದ 5:30 ತನಕ ಅಲ್ಲೇ ಇರೋದು, ಇಲ್ಲ 6 ಗಂಟೆ ತನಕ ಅಲ್ಲೇ ಇರೋದು ಫ್ರೆಂಡ್ಸ್ ಅವಳು. ಇವಾಗ ದೋಸೆ ಆಯಿತು, ಅವಳು ಕೂಡ ಊಟ ಮಾಡ್ತಾಯಿದ್ದಾಳೆ. ಇನ್ನು ನನಗೋಸ್ಕರ ಮತ್ತೆ ದೋಸೆ ಮಾಡ್ತಾಯಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನೀವು ನಾನು ಎಣ್ಣೆ ಯಾವ ರೀತಿ ಹಚ್ತೀನಿ ಅಂತ. ಇದೇ ಥರ ಮಾಡಿ ಫ್ರೆಂಡ್ಸ್. ಬ್ರಷ್ ಯೂಸ್ ಮಾಡಬೇಡಿ, ನಾನು ಹೇಳೋದಿಷ್ಟೇ. ಈರುಳ್ಳಿ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ, ಹಾಗೆ ಬ್ರಷ್ ಅದು ಚೆನ್ನಾಗಿರಲ್ಲ ದೇಹಕ್ಕೆ. ಇದೇ ಪರ್ಫೆಕ್ಟು ನೋಡಿ. ಇನ್ನೊಂದು ದೋಸೆ ಮಾಡ್ತೀನಿ ಇವಾಗ ಅವ್ರು ಹೋದಾದ್ಮೇಲೆ ನಾನು ಇಬ್ಬರು ತಿನ್ನಬೇಕು. ಮಗನಿಗೆ ಮನೆಯಲ್ಲಿ ಇಟ್ಕೊಂಡಿದ್ದೀನಿ, ಅಲರ್ಜಿ. ಹಾಸ್ಪಿಟಲ್ ತೊಗೊಂಡು ಹೋಗಿದ್ದೀನಿ ಫ್ರೆಂಡ್ಸ್. ಮೆಡಿಸನ್ಸ್ ಎಲ್ಲ ಕೊಟ್ಟಿದ್ದಾರೆ, ಹಾಕ್ಕೊಂಡಿದ್ದಾನೆ, ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಅವನಿಗೆ ಟ್ಯಾಬ್ಲೆಟ್ ಕೊಡಬೇಕಲ್ಲ ಫ್ರೆಂಡ್ಸ್, ಹಾಗಾಗಿ ದೋಸೆ ಮಾಡಿಕೊಡ್ತೀನಿ ಅವನಿಗೂ ಕೂಡ. ದೋಸೆ ತಿಂದಾದ್ಮೇಲೆ ಮತ್ತೆ ಟ್ಯಾಬ್ಲೆಟ್ ಹಾಕಬೇಕು ಅವನಿಗೆ. ಚೆನ್ನಾಗಿ ಬರ್ತವೆ ಫ್ರೆಂಡ್ಸ್ ದೋಸೆ. ಈರುಳ್ಳಿದು ಈರುಳ್ಳಿನೇ ಆ್ಯಡ್ ಮಾಡ್ಕೊಳ್ಳಿದ್ದು, ಅದು ಬ್ರಷ್ ಆ್ಯಡ್ ಮಾಡ್ಕೋಬೇಡಿ. ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ಹೇಳೋದು ಮಾತ್ರ ಮರಿಬೇಡಿ. ಹಾಗೆ ಇನ್ನೊಂದು ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ ವಿಡಿಯೋ ನೋಡಿ ಒಳ್ಳೆ ಕಮೆಂಟ್ ಹಾಕಿ. ವಿಡಿಯೋ ಬಗ್ಗೆ ನೋಡಿ ಅನಿಸಿಕೆ, ಅಭಿಪ್ರಾಯ ಅಂತ ಹೇಳ್ತೀನಲ್ಲ, ಕಮೆಂಟ್ ಹಾಕಿ. ಇವಾಗ ಆಯಿಲ್ ಕೂಡ ಬಿಟ್ಟೆ ನೋಡಿ. ಈ ಕಡೆ ಇನ್ನೊಂದು ಸ್ವಲ್ಪ ಇಷ್ಟು ಹಿಟ್ಟಿದೆ, ಇನ್ನೊಂದು 4 ದೋಸೆ ಆಗುತ್ತೆ ಫ್ರೆಂಡ್ಸ್ ಇದರಲ್ಲಿ. ಚಟ್ನಿ ಕೂಡ ರೆಡಿ ಆಗಿದೆ ನೋಡಿ. ಚಟ್ನಿ ಕೂಡ ರೆಡಿಯಾಗಿದೆ. ಇವಾಗ ದೋಸೆ ಆದಮೇಲೆ ನಾನು ಮತ್ತು ನನ್ನ ಮಗ ಇಬ್ಬರು ಊಟ ಮಾಡ್ತೀವಿ.
ಅದು ಮೆರೂನ್ ಕಲರ್ ಬರೋವರೆಗೂ ನಾನು ಇಡೋದೇ ಇಲ್ಲ ಫ್ರೆಂಡ್ಸ್ ದೋಸೆ. ಅದು ಒಂಥರ ಆಗುತ್ತೆ. ಅದು ಹೋಟೆಲಿಂದ ತಂದ್ರೇ ಬೇರೆ ಅನಿಸುತ್ತೆ. ನಾನು ಮನೇಲಿ ಇದೇ ಥರ ಮಾಡ್ಕೊತೀನಿ ನೋಡಿ, ಚೆನ್ನಾಗಿರುತ್ತೆ. ಬಟರ್ ಇರಬೇಕು ಫ್ರೆಂಡ್ಸ್, ಇನ್ನೂ ಸೂಪರ್ ಇರುತ್ತೆ. ಆದರೆ ನನ್ನ ಹತ್ರ ಬಟರ್ ಇಲ್ಲ, ತಂದ್ಕೋಬೇಕು. ಆದರೆ ಬಟರು ಈ ದಿನಕ್ಕೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಮೈಗೆ. ಬಟರ್ ಅಥವಾ ತುಪ್ಪ ಇರಬೇಕು. ಇವಾಗ ದೋಸೆ ಮಾಡೋದು ಆಯಿತು. ಇವಾಗ ಎಷ್ಟಾಗಿದೆ ಅಂತ ನೋಡಿ ಫ್ರೆಂಡ್ಸ್, ಇಷ್ಟಾಗಿದೆ. ಒಂದು 6 ದೋಸೆ ಮಾಡಿದ್ದೀನಿ. 6ರಲ್ಲಿ ನನ್ನ ಮಗ 2 ತಿಂತಾನೆ, ನಾನು ಒಂದು 4 ತಿಂತೀನಿ. ಚಟ್ನಿ ಕೂಡ ಆಗಿದೆ. ಇವಾಗ ಊಟ ಮಾಡಿಬಿಟ್ಟು ಮತ್ತೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಮೂಲಕ ತಿಳಿಸಿ ನನಗೆ ಹೇಗೆ ಅಂತ ಸ್ಕಿಪ್ ಮಾಡಬೇಡಿ. ಓಕೆ ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ. ನಾಳೆ ಸಿಗೋಣ ಮತ್ತೆ.